ನಾನು ಚೆನ್ನಾಗಿದ್ದೀನಿ. ಸಿನಿಮಾ ಶೂಟಿಂಗ್ ಅದು ಇದು ಸಿಕ್ಕಾಪಟ್ಟೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತು ನಮ್ಗೆಲ್ಲ ಒಂಥರ ಸಂಭ್ರಮದ ದಿನ, ಹಬ್ಬ. ನಮ್ಗೆ ಯಾವಾಗ್ಲೂ ಹಬ್ಬ ಯಾವತ್ತು ಅಂದ್ರೆ ಶುಕ್ರವಾರ ಸಿನಿಮಾ ರಿಲೀಸ್ ಆದಾಗ ನಮ್ಗೆ ಹಬ್ಬ. ಅದು ಗೆದ್ದಾಗ್ಲೇನೆ ನಮ್ಮ ಜೀವನ ಸಾರ್ಥಕ ಆಗೋದು. ಸುಮಾರು 8 ವರ್ಷಗಳ ನಂತರ ಅಯೋಗ್ಯ 2 ಮಾಡಿದ್ವಿ. ಅಂಡ್ ಇವತ್ತು ಈ ಲೆವೆಲ್ಗೆ ಒಂಥರ ನೀವೆಲ್ಲ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ. ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಅಂದ್ರೆ ಇಷ್ಟೇ ಎಂಜಾಯ್ ಮಾಡ್ತಾರೆ ಜನ. ಅಂದ್ರೆ ಫಸ್ಟ್ ಪಾರ್ಟ್ ಮಾಡಿದಾಗ ನಮ್ಗೆ ಸೆಕೆಂಡ್ ಪಾರ್ಟ್ ನ ಹೇಗೆ ಎಂಜಾಯ್ ಮಾಡ್ತಾರೋ ಏನೋ ಅನ್ನೋ ಭಯ ನಮ್ಗಿತ್ತು ಒಳಗಡೆ. ಇಡೀ ರಾತ್ರಿ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾನೆ ಇದ್ವಿ. ಹೆಂಗೆ ಥಿಯೇಟರ್ ಯಾವ ತರ ಎಂಜಾಯ್ ಮಾಡ್ತಾರೆ ಜನ, ಥಿಯೇಟರ್ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅಂತ. ಸೆಕೆಂಡ್ ಕ್ಲಾಸ್ ಬಾಲ್ಕನಿ ಎಲ್ಲ ಓಡಾಡ್ತಾನೆ ಇದ್ವಿ. ಯಾವಾಗ ಜನ ನಗಕ್ ಶುರು ಮಾಡಿದ್ರು, ಕಡೆಯವರೆಗೂ ವಿಷಲ್ ಹಾಕಕ್ ಶುರು ಮಾಡಿದ್ರು. ಆ ಎಕ್ಸೈಟ್ಮೆಂಟ್ ಸಿಕ್ತು ಅವ್ರಿಗೆ. ವಾವ್ ಅಂತ ಶುರು ಆಯ್ತು ಅವ್ರಿಗೆ. ಕಿರ್ಚಾಡಕ್ ಶುರು ಮಾಡಿದ್ರು. ಒಂದೊಂದು ಎಂಟ್ರಿಗೂ ಓ ಅಂತ ಇಡೀ ಥಿಯೇಟರ್ ಕೇಳ್ದಂಗೆ ಶಿಳ್ಳೆ ಚಪ್ಪಾಳೆಗಳು ಕೇಳಕ್ ಶುರು ಆಯ್ತು. ಅಲ್ಲಿ ನಮ್ಗೆ ಸಮಾಧಾನ ಆಯ್ತು. ಅಂದ್ರೆ ನಾವು ಮಾಡಿದ ಕೆಲಸ ಸಾರ್ಥಕ ಆಯ್ತು ಅಂತ ಅನಿಸ್ತು. ಇಷ್ಟು ವರ್ಷ 2 ವರ್ಷ ನಾವು ಅಯೋಗ್ಯ ಜೊತೆಗೆ ಟ್ರಾವೆಲ್ ಮಾಡ್ತಾ ಬಂದಿದ್ವಿ. 2 ಜೊತೆಗೆ ನಾನು ಒಬ್ಬನೇ ಟ್ರಾವೆಲ್ ಮಾಡಿಲ್ಲ, ನಮ್ಮ ಮುನೇಗೌಡರು ಟ್ರಾವೆಲ್ ಮಾಡಿದ್ದಾರೆ. ಅಂಡ್ ಗಿರಿ, ಶಿವ ಅಂಡ್ ಮಹೇಶ್ ಅವರು, ನಾವು ಅಷ್ಟೂ ಜನ ಎಲ್ಲ ಇಡೀ ತಂಡ, ರಚಿತಾರಾಮ್ ಅವ್ರು ಆಗ್ಬೋದು, ಪ್ರತಿಯೊಬ್ರು ಟ್ರಾವೆಲ್ ಮಾಡ್ತಾ ಬಂದಿದ್ದೀವಿ. ಇಷ್ಟು ಜನರ ಒಂದು ಶ್ರಮಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಅಂಡ್ ಇವತ್ತು ನಾವು ಮಾತಾಡಿದ್ರೆ ಜಾಸ್ತಿ ತುಂಬಾ ಅದು ಉತ್ಪ್ರೇಕ್ಷೆ ಆಗುತ್ತೆ. ಇವತ್ತು ಮಾತಾಡಬಾರ್ದು, ನಾವು ಸೋಮವಾರದ ಮೇಲ್ಗಡೆ ಮಾತಾಡಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲಾ ಕಡೆ ಪ್ರತಿಕ್ರಿಯೆ ಸಖತ್ತಾಗಿದೆ. ಇನ್ನೂ ಚೆನ್ನಾಗಿ ಎತ್ಕೊಳ್ಳುತ್ತೆ. ಆ ಎತ್ಕೊಂಡು ಹೋದ್ಮೇಲೆ ಒಂದು ಸಕ್ಸಸ್ ಮೀಟ್ ಬರ್ತೀವಲ್ಲ, ಅವತ್ತು ನಾವು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಜನ ಅಷ್ಟು ವರ್ಷದಿಂದ ಕಾದಿದ್ದು ಮತ್ತೆ ಅದೇ ಒಂದು ನರ್ತಕಿ ಥಿಯೇಟರ್ ಎದುರುಗಡೆ ಆ ಕ್ರೌಡ್ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು ನನಗೆ. ಆ ಲೆವೆಲ್ಗೆ ನೋಡ್ಬೇಕು. ಅಯೋಗ್ಯ ನೋಡಿದ್ವಿ ಅವತ್ತು, ಅದೇ ಲೆವೆಲ್ಗೆ ಇಡೀ ಥಿಯೇಟರ್ ಮುಂದ್ಗಡೆ ಜನಸಾಗರ ಸೇರ್ಬೇಕು ಅಂತ ಆಸೆ ಇತ್ತು. ಅದು ಇವತ್ತು ಈಡೇರಿದೆ. ಆ ಈಡೇರ ಅಷ್ಟೇ ಸಾಕಾಗಲ್ಲ, ಅದ್ರ ಜೊತೆ ಒಳಗಡೆ ಬಂದಾಗ ಅವ್ರು ಎಷ್ಟು ಖುಷಿ ಪಡ್ತಾ ಇದಾರೆ, ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಪ್ರತಿಯೊಂದು ಪಂಚ್ಗಳಿಗಾಗ್ಲಿ, ಎಮೋಷನಲ್ ಸೀನ್ಗಳಿಗಾಗ್ಲಿ, ಆಕ್ಷನ್ ಸೀಕ್ವೆನ್ಸ್ಗಳಿಗಾಗ್ಲಿ ವಾವ್ ಅನ್ನೋ ತರ ಹೇಗೆ ಅವರು ಖುಷಿಯಾಗಿದ್ದಾರೋ ಅದು ನಮಗ್ ಸಿಕ್ಕಿರೋ ಗೆಲುವು ಅಂತ ಹೇಳ್ಬೋದು. ಸಾರ್ಥಕ ಆಗಿದೆ. ನಾನು ಜಾಸ್ತಿ ಮಾತಾಡೋದಕ್ಕಿಂತ ಇನ್ನು ಸ್ವಲ್ಪ ದಿವಸ ಕಳೀಲಿ, ಅವತ್ತು ನಮ್ಮ ಖುಷಿನ ಇನ್ನೂ ಜಾಸ್ತಿ ಹಂಚ್ಕೊಳ್ಳೋಣ ಅಂತ ನನಗನ್ನಿಸ್ತದೆ. ಹಾಗೆ ನಮ್ಮ ನಿರ್ಮಾಪಕರು ಈ ಸಿನಿಮಾಗೆ ಬೆಂಗಾವಲಾಗಿ ನಿಂತ್ಕೊಂಡು ಈ ಸಿನಿಮಾ ಇವತ್ತೇನು ನೀವು ನೋಡ್ತಾ ಇದ್ದೀರೋ ಈ ಕ್ವಾಲಿಟಿ ಆಗ್ಲಿ, ಅಷ್ಟು ಜನ ಆಕ್ಟರ್ಗಳಾಗ್ಲಿ, ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಆಗ್ಲಿ, ಸೂಪರ್ ಸ್ಟಾರ್ ಇದಾರೆ ನಮ್ಮ ಸಿನಿಮಾದಲ್ಲಿ. 2 ಸೂಪರ್ ಸ್ಟಾರ್ಗಳಿದ್ದಾರೆ. ಆ 2 ಸೂಪರ್ ಸ್ಟಾರ್ಗಳ ಎಂಟ್ರಿ ಆಗ್ಲಿ, ಅದೆಲ್ಲದಕ್ಕೂ ಕಾರಣ ಇವತ್ತು ನಿರ್ಮಾಪಕರು. ಹಾಗೆ ಮಹೇಶ್ ಈ ಸಿನಿಮಾಗೆ ಆಗಲು ರಾತ್ರಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಆಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ನಿದ್ದೆ ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಪ್ರಮೋಷನ್ ವಿಚಾರದಲ್ಲಾಗಿರ್ಲಿ, ಎಲ್ಲಾ ವಿಚಾರದಲ್ಲೂ ಆಗಲಿ ನಿಂತಿದ್ದಾನೆ. ನಾನೊಂದು ಸಿನಿಮಾಗೆ ಏನ್ ನಿಂತ್ಕೋಬೇಕು ಒಬ್ಬ ಹೀರೋ ಆಗಿ, ನಾನೊಂದ್ ಮಾತು ಯಾವಾಗ ಹೇಳ್ತಾ ಇರ್ತೀನಿ, ಕಡೆ ದಿವಸ ಥಿಯೇಟರ್ ಇರೋವರೆಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡ್ತೀನಿ ಅಂತ. ಆ ಥಿಯೇಟರ್ ಇರೋವರೆಗೂ ನಾನು ಸಿನಿಮಾ ಹಿಂದೆ ಇದ್ದೇ ಇರ್ತೀನಿ. ಸ್ಟಾರ್ಟ್ ಆದಾಗಿಂದ ಕಡೆ ದಿವಸದವರೆಗೂ ನಾನು ಇದ್ದೇ ಇರ್ತೀನಿ. ಅದು ನಾನು ಯಾವತ್ತೂ ನನ್ನ ತಂಡನ ಬಿಟ್ಕೊಡಲ್ಲ. ನನ್ನ ನಿರ್ಮಾಪಕರನ್ನಾಗ್ಲಿ, ನನ್ನ ಆರ್ಟಿಸ್ಟ್ಗಳನ್ನಾಗ್ಲಿ, ನನ್ನ ಟೆಕ್ನಿಷಿಯನ್ಸ್ನಾಗ್ಲಿ ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ. ಕಡೆವರೆಗೂ ನಾನು ನಿಂತ್ಕೋತೀನಿ. ಅದು ಈ ಸಿನಿಮಾದಲ್ಲೂ ಆಗಿದೆ, ಪ್ರತಿ ಸಿನಿಮಾದಲ್ಲೂ ಹಾಗೆ ಮಾಡ್ತಾ ಇದ್ವಿ. ಅಂಡ್ ಬೆಣ್ಣೆ ಮತ್ತೆ ಮಟನ್ ಕ್ಯಾರೆಕ್ಟರ್ ನಮ್ಮ ಶಿವ ಮತ್ತೆ ಗಿರಿ ಸ್ಪೆಷಲ್ ಮೆನ್ಷನ್ ಮಾಡ್ಲೇಬೇಕು. ಯಾಕಂದ್ರೆ ಅವರಿಬ್ರು ನಾನು ಹೇಗೆ ಅಥವಾ ನಮ್ಮ ಹೀರೋಯಿನ್ ಅಥವಾ ಪ್ರೊಡ್ಯೂಸರ್ ಡೈರೆಕ್ಟರ್ ಹೇಗೆ ಪಿಲ್ಲರ್ಗಳಾಗ್ತೀವೋ ಹಾಗೆ ಇವರಿಬ್ರು ಕೂಡ 2 ಪಿಲ್ಲರ್ಗಳ ಸಿನಿಮಾಗೆ. ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಗೊತ್ತಿದ್ದಾರೆ ಸಿನಿಮಾನ ಅಂತ, ಹೆಂಗ್ ಎಂಟರ್ಟೈನ್ ಮಾಡಿದ್ದಾರೆ ಇಡೀ ಸಿನಿಮಾನ ಅಂತ. ಆ ಕಾರಣಕ್ಕೆ ಇವತ್ತು ಅಯೋಗ್ಯ 2 ಇಡೀ ಕರ್ನಾಟಕದಾದ್ಯಂತ ತೆರೆ ಮೇಲೆ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದನ ಬೇಡ್ತಾ ಇದೀವಿ. ನೀವೆಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಇದೆಲ್ಲ ಮುಗಿದ್ಮೇಲೆ ನಮ್ಮ ಆಸೆ ಇದೆ, ಪಾರ್ಟ್ 3 ಮಾಡಬೇಕು, ಪಾರ್ಟ್ 4 ಮಾಡಬೇಕು ಅಂತ ನಮ್ಗೆಲ್ರಿಗೂ ಇದೆ. ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ಕೊಡಿ. ಈಗ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ. ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ದಾವಣಗೆರೆ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ. ನರ್ತಕಿನಲ್ಲೂ ಫುಲ್ ಆಗಿದೆ. ಈ ಒಂದು ಸಂಭ್ರಮ ಇವತ್ತು ನಾವು ನಿದ್ದೆ ಮಾಡೋದಕ್ಕೆ ನೆಮ್ಮದಿಯಾಗಿ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ನಮ್ಮ ಇಡೀ ತಂಡ ಬಹುಶಃ ನಿದ್ದೆ ಮಾಡಲ್ಲ ಇವತ್ತುನು, ಯಾಕಂದ್ರೆ ಇನ್ನು ನಮ್ ಜರ್ನಿ ಈಗ ಜಾಸ್ತಿ ಆಕ್ಚುಲಿ ಜರ್ನಿ ಶುರುವಾಗಿರೋದು. ಇಷ್ಟು ಬೇಗ ನಿದ್ದೆ ಬರಲ್ಲ. ಐ ಹೋಪ್ ಏನಂದ್ರೆ ಇನ್ನೊಂದು ವಾರ 15 ದಿವಸದಲ್ಲಿ ಮಲಗ್ತೀವಿ ಅಂತ ಅನ್ಕೊಂಡಿದೀವಿ. ಇಡೀ ಕರ್ನಾಟಕ ಟ್ರಾವೆಲ್ ಮಾಡ್ಬೇಕು ನಾವೀಗ, ಇಲ್ಲಿಂದ ಶುರು ಮಾಡಿ ಮಂಡ್ಯ, ಮೈಸೂರು ಎಲ್ಲಾ ಡಿಸ್ಟ್ರಿಕ್ಟ್ಗಳಿಗೂ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಹಾಗಾಗಿ ತುಂಬಾ ಕೆಲಸ ಇದೆ. ಅಂಡ್ ನಿಮಗೆ ಸ್ಪೆಷಲ್ ಯೂಟ್ಯೂಬರ್ಸ್, ಪ್ರತಿಯೊಬ್ರು ಇನ್ಫ್ಲೂಯೆನ್ಸರ್ಸ್ ಅಂಡ್ ಟ್ರೋಲ್ ಮಾಡಿದವರಾಗಿರ್ಬೋದು, ಪ್ರತಿಯೊಬ್ರು ನಮ್ ಜೊತೆ ನಿಂತ್ಕೊಂಡಿದ್ದೀರಾ. ನೀವೆಲ್ಲರೂ ಸತೀಶ್ ಅವ್ರು ಗೆಲ್ಬೇಕು, ಮಹೇಶ್ ಗೆಲ್ಬೇಕು, ಮುನೇಗೌಡರು ಗೆಲ್ಬೇಕು, ಅಯೋಗ್ಯ 2 ಗೆಲ್ಬೇಕು ಅಂತ ಪ್ರತಿಯೊಬ್ರು ನಮ್ ಹಿಂದೆ ನಿಂತ್ಕೊಂಡಿದ್ದೀರಾ, ನಮ್ ಜೊತೆ ನಿಂತ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಐ ಲವ್ ಯು ಆಲ್. ನಿಮ್ ಸಪೋರ್ಟಿಗೆ, ನಿಮ್ಮ ಪೇಷನ್ಸ್ಗೆ, ನಮ್ ಜೊತೆ ನಿಂತ್ಕೊಂಡಿದ್ದಕ್ಕೆ ಐ ಹೋಪ್ ನಾವು ನಿಮ್ಮನ್ನ ಯಾರನ್ನು ನಿರಾಸೆ ಮಾಡಿಲ್ಲ ಅಂತ ಅನ್ಕೋತೀವಿ. ನಿರಾಸೆ ಏನಾರು ಮಾಡಿದೀವಿ? ಇಲ್ಲ 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 ನಿರಾಸೆ ಏನಾರು ಆಯ್ತಾ? ಇಲ್ಲ ಇಲ್ಲ ಸರ್. ನಿಮ್ಗೆ ಏನ್ ಇಷ್ಟ ಈ ಸಿನಿಮಾದಲ್ಲಿ?
ಸಿನಿಮಾದಲ್ಲಿ ನನಗೆ ಸಾಂಗ್ಸ್ ಇಷ್ಟ ಆಯ್ತು, ಆಮೇಲೆ ಮತ್ತೆ ನಿಮ್ ಆಕ್ಟಿಂಗ್ ಇಷ್ಟ ಆಯ್ತು, ರವಿಚಂದ್ರನ್ ಸರ್ ಎಂಟ್ರಿ ಇಷ್ಟ ಆಯ್ತು. ಓಕೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ ಒಂದಷ್ಟು ಜನ ಆಡಿಯನ್ಸ್ ಆಚೆ ಬಂದ್ಮೇಲೆ ಹೇಳ್ತಾ ಇದ್ರು ಕೆಲವೊಂದ್ ಸೀನ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಾ. ಒಳ್ಳೆ ಬೀಗ್ ರೂಟ್ ತರ ಇತ್ತು ಸಿನಿಮಾ, ಎಲ್ಲ ಇತ್ತು ಓವರ್ ಆಲ್ ಆಗಿ ಅಂತ ಹೇಳ್ತಾ ಇದ್ರು. ಭರ್ಜರಿ ಬಾಡುಟ. ಮಂಡ್ಯದ್ದು ಭರ್ಜರಿ ಬಾಡೂಟ ತರ ಇತ್ತು ಅಂತ. Okay. ಹೆಂಗನ್ಸುತ್ತೆ? ಆಲ್ರೆಡಿ ಬಂದಿದಂತಹ ಆಡಿಯನ್ಸ್ ಎಲ್ಲ ಈ ರೀತಿಯಾಗಿ ಒಪಿನಿಯನ್ ಕೊಡ್ತಿದ್ದಾರೆ, ಹೆಂಗನ್ಸುತ್ತೆ ನಿಮಗೆ? ಅದು ಅದೇ ತಾನೇ ನಮ್ಗೆ ಕಿರೀಟ, ಅದೇ ತಾನೇ ಪ್ರಶಸ್ತಿ, Yes, yes. ಅದೇ ತಾನೇ ನಮ್ಗೆ ಎಲ್ಲವೂ ಅದೇ ತಾನೇ ನಮ್ಗೆ ನಮ್ಮ ರಕ್ಷಣೆ, ನಮ್ಗೆ ಶ್ರೀರಕ್ಷಣೆ ಅತ್ತಾನೆ. ಹೌದು. ಅವ್ರು ಆಡೋ ಒಂದೊಂದ್ ಮಾತುಗಳು, ಅವ್ರು ನಗ್ತಾ ಇದ್ದಾಗ ನಮ್ಗೆ ಇನ್ನೇನು ದುಡ್ಡು ಎಲ್ಲೋ ಬ್ಯಾಂಕ್ ಅಲ್ಲಿ ಇರುತ್ತೆ ಬಂದ್ರೆ, ಇಲ್ಲ ಅದೇನ್ ಕಣ್ಣು ಕಾಣಿಸಲ್ಲ, ಯಾವ್ದೋ ರೂಪದಲ್ಲಿ ಇರುತ್ತೆ. Correct. ಹೌದು, ಮನುಷ್ಯ ಬದುಕ ದುಡ್ಡು ಬೇಕು, ಹಂಗಂತ ದುಡ್ಡೇ ಎಲ್ಲವೂ ಅಲ್ಲ. ಈ ಸಂಭ್ರಮ, ಈ ಸಂತೋಷ, ಆ ಜನಗಳ ಚಿಳ್ಳೆ ಚಪ್ಪಾಳೆ, ಪ್ರತಿಯೊಬ್ಬ ಕಲಾವಿದ ಬದುಕೋದೇ ಅದಕ್ಕೆ. ಅದೊಂದು ಸಿಕ್ಬಿಡ್ಲಿ ಸಾಕು, ಥಿಯೇಟರ್ ಅಲ್ಲಿ ಅವತ್ತಿನ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಅದೊಂದು ಸಿಕ್ಬಿಡ್ಲಿ ಸಾಕು ಅಂತ ಪ್ರತಿಯೊಬ್ರು ಜೀವಿಸ್ತಾ ಇರ್ತೀವಿ. ಯಾಕಂದ್ರೆ ಅಷ್ಟು ವರ್ಷಗಳಿಂದ ನಾವು ಬೇರೆಯವ್ರ ಕಟೌಟ್ಗಳನ್ನ ನೋಡ್ಕೊಂಡು, ಬೇರೆ ನಮ್ಮ ಸ್ಟಾರ್ಗಳನ್ನ ನೋಡ್ಕೊಂಡು, ಶಿಳ್ಳೆ ಹೊಡ್ಕೊಂಡು, ಚಪ್ಪಾಳೆ ಹೊಡ್ಕೊಂಡು ಬಂದವ್ರು ನಾವು. ಇವತ್ತು ನಮ್ದೇ ಒಂದ್ ಸಿನಿಮಾ ಬಿಡುಗಡೆ ಆಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾವ ಸ್ಟಾರ್ಗಳ ವಿರೋಧಿಗಳು ನಾವಲ್ಲ ಸಿನಿಮಾದವರು. ಎಲ್ಲಾ ಸ್ಟಾರ್ಗಳು ನಮಗಿಂತ ಸೀನಿಯರ್ಸ್ ಅವ್ರು ನಮ್ಮ ಹೀರೋಗಳು. ಎಲ್ಲಾರ ಸಿನಿಮಾನು ನಾವು ಟಿಕೆಟ್ ತಗೊಂಡು ನೋಡಿದೀವಿ, ಕಟೌಟ್ ಎದುರುಗಡೆ ನಿಂತ್ಕೊಂಡು ಖುಷಿ ಪಟ್ಟಿದೀವಿ, ವಿಜುವಲ್ ಹಾಕಿದೀವಿ. ಇವತ್ತು ನಮ್ ಸಿನಿಮಾಗೆ ಜನ ಹಂಗೆ ಬರ್ಲಿ, ಎಲ್ಲಾ ಹೀರೋಗಳ ಫ್ಯಾನ್ಸ್ಗಳು ಬರ್ಲಿ, ಎಲ್ರು ನೋಡ್ಲಿ. ಯಾಕಂದ್ರೆ ಕನ್ನಡ ಸಿನಿಮಾ ಇದು, ಬೇರೆ ಸಿನಿಮಾ ಅಲ್ಲ. ಭೇದ ಭಾವ ಮಾಡ್ಬೇಡಿ. ನಾವು ಗೆದ್ರೆ ಎಲ್ಲಾ ಹೀರೋಗಳು ಗೆದ್ದಂಗೆ, ಇನ್ನೊಂದಷ್ಟು ಜನ ಹೀರೋಗಳು ಬಿಡ್ತಾರೆ, ಇನ್ನೊಂದಷ್ಟು ಜನ ನಿರ್ಮಾಪಕರುಗಳು ಬರ್ತಾರೆ. ಹಂಗಾಗಿ ಸಿನಿಮಾಗಳನ್ನ ಉಳಿಸಿ, ಯಾಕಂದ್ರೆ ಕನ್ನಡ ಸಿನಿಮಾ ಉಳಿಬೇಕು ಅಂತ ನಾವೆಲ್ಲ ಹೇಳ್ತಾ ಇದೀವಿ. ಹೌದು, ಇವತ್ತು ನಾವು ಪ್ರೂವ್ ಮಾಡಿದೀವಿ, ಒಳ್ಳೆ ಸಿನಿಮಾ ಬಂದಿದೆ ಅಂತ. ಥಿಯೇಟರ್ ಒಳಗಡೆ ಬಂದು ನೀವು ನೋಡ್ಬಿಟ್ಟು, ನೀವು ಜನಗಳಿಗೆ ನೀವೇ ರಿವ್ಯೂ ಮಾಡಿ, ನೀವೇ ಟ್ಯಾಗ್ ಮಾಡಿ, ನೀವೇ ಜನಗಳೇ ರಿವ್ಯೂ ಮಾಡಿ, ನಮ್ಮನ್ನ ಟ್ಯಾಗ್ ಮಾಡಿ, ನಾವು ಶೇರ್ ಮಾಡ್ತೀವಿ ಅದನ್ನ. ನಿಮ್ಮ ಒರಿಜಿನಲ್ ರಿವ್ಯೂ ಬರಲಿ ಅಲ್ವಾ? ಈಗ ನಾವು ಮಾಡಿದಾಗ, ಅಥವಾ ನಮ್ಮ ಇನ್ಫ್ಲೂಯೆನ್ಸರ್ಗಳು ಮಾಡಿದಾಗ್ಲೋ, ಅಥವಾ ಯೂಟ್ಯೂಬರ್ಸ್ ಮಾಡಿದಾಗ್ಲೋ ಏನಾಗುತ್ತೆ, ಇವ್ರು ಸುಮ್ನೆ ಹೇಳ್ತವ್ರ ಬೇಡ. ನಾನು ಹೇಳೋದು, ನೀವೆಲ್ಲ ನೋಡಿದಿರಾ, ನಿಮ್ ಆನೆಸ್ಟ್ ಒಪಿನಿಯನ್ ಕೊಡ್ತೀರಾ, ಐನೋ. ಬಟ್ ಜನಗಳು ಬಂದು ಹೇಳಿ, ಜನಗಳು ನುಗ್ಗಲಿ, ಇದು ಈ ಸಕ್ಸಸ್ ಅಲ್ಲ, ಇನ್ನು ದೊಡ್ಡ ಲೆವೆಲ್ ಸಕ್ಸಸ್ ಆಗ್ಲಿ, ಆ ಜಾತ್ರೆ ಆಗ್ಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ. ಹಾರೈಸ್ರಿ. ಥ್ಯಾಂಕ್ ಯು ಸರ್. ಆಗ ಲಾಸ್ಟ್ ಒಂದೇ ಒಂದು ಕ್ವಶನ್ ಸರ್. ಪ್ರತಿ ಸಿನಿಮಾ ನೋಡಿ ಬಂದ್ಮೇಲೆ ಸಿನಿಮಾ ಟೀಮ್ ಸೇರಿ ಆಡಿಯನ್ಸ್ ಹೇಳೋದು ಕ್ಲೈಮ್ಯಾಕ್ಸ್ ಅನ್ನ ಮಿಸ್ ಮಾಡಬೇಡಿ ಅಂತ. ಅದು ಇಲ್ಲಿ ಆಗಿದೆ ಅಂತ ನಾನು ಅಬ್ಸರ್ವ್ ಮಾಡಿದೆ. ಟಾಪ್ ಅಲ್ಲಿ ಪ್ರತಿಯೊಬ್ಬನು ಅನ್ಬೀಟಬಲ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಕ್ಲೈಮ್ಯಾಕ್ಸ್ ಬಗ್ಗೆ. ಅದನ್ನ ಒಂಚೂರು ಹೇಳಿ, ಫಸ್ಟ್ ವಿಷಯ ಬಿಟ್ಕೊಡ್ಬಿಡಿ ರವಿ ಸರ್ ಬಗ್ಗೆ. ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಚುಲಿ ರವಿ ಸರ್ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ಟಿದೀವಿ. ಇಟ್ಸ್ ಓಕೆ, ಫೈನ್. ಆದ್ರೆ ಒಂದು ಕ್ಲೈಮ್ಯಾಕ್ಸ್ ನೋಡಿ ಮಿಸ್ ಮಾಡ್ಬಿಡಿ ಅಂತ ಪ್ರತಿ ಸಿನಿಮಾದಲ್ಲೂ ಹೇಳ್ತೀವಿ. ಆದ್ರೆ ಈ ಕ್ಲೈಮ್ಯಾಕ್ಸ್ ಅಲ್ಲಿ ಜನ ಎದ್ ನಿಂತ್ಕೊಂಡು, ಅಂದ್ರೆ ಆ ಲೆವೆಲ್ಗೆ ಒಂದು ಕಿರ್ಚಾಟ, ಅರ್ಚಾಟ, ಕೂಗಾಟ, ಅವ್ನ್ ಸಿದ್ದೇಗೌಡ ಗೆದ್ದಾಗ ಒಂದು ಸೆಲೆಬ್ರೇಷನ್. ನಾನು ನಿಜವಾಗ್ಲೂ ಪಂಚಾಯತಿ ಅವ್ರು ಗೆದ್ದಂಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಅಂದ್ರೆ ಬಚ್ಚೇಗೌಡನ್ ಹಾಕ್ಬೇಕಾದ್ರೆ ಒಂದೊಂದು ಅವಾಜ್ ಹಾಕ್ಬಿಟ್ಟು ಮೀಸಿ ತಿರ್ಸ್ಕೊಂಡ್ ಬರ್ತಾ ಇರ್ಬೇಕಾದ್ರೂ ಜನ ಏನ್ ನಮ್ ಕಡೆಯವ್ರ ಇವ್ರು ಟೈಪ್ ಎಲ್ರು ವಿಜುವಲ್ ಆಗ್ತಿದ್ದೈತಲ್ಲ. ಅಂದ್ರೆ ಯಾರೋ ನಿಜವಾಗ್ಲೂ ಒಂದು ಎಲೆಕ್ಷನ್ ಗೆದ್ದಾಗ ಒಂದು ಖುಷಿ ಸಿಗ್ತಾ ಇತ್ತಲ್ಲ, ಆ ಸೆಲೆಬ್ರೇಷನ್ ಮಾಡ್ತಾ ಇದ್ರಲ್ಲ. ಅಂಡ್ ಕಡೆನಲ್ಲಿ ಆ ಕತೆ ಹೇಳುತ್ತೆ ಗೊತ್ತಾ, ಒಂದು ಪ್ರಾಣಿ ಬಂದು, ಆ ಪ್ರಾಣಿ ಬಂದು ಕತೆ ಹೇಳ್ಬೇಕಾದ್ರೂ ಯಾರು ಥಿಯೇಟರ್ ಇಂದ ಅಲಗಾಡ್ತಾ ಇರ್ಲಿಲ್ವಲ್ಲ. ಅಂದ್ರೆ ಈ ಕಾರಣಕ್ಕೆ ಕ್ಲೈಮ್ಯಾಕ್ಸ್ ನ ಥಿಯೇಟರ್ ಎಂಜಾಯ್ ಮಾಡ್ಬೇಕು. ಅಂದ್ರೆ ಓವರ್ ಆಲ್ ಸಿನಿಮಾನೇ, ನಾನು ಅವತ್ತು ಹೇಳ್ತಿದ್ದೆ, ಈ ಸಿನಿಮಾ ನಿಮ್ಗೆ ಬೆಳ್ಳಿ ತೆರೆಗೆ OTT-ಗಲ್ಲ, ಅಥವಾ ಟಿವಿಗಲ್ಲ, ಬರೀ ಟಿವಿಗೆ, ಬರೀ OTT-ಗಲ್ಲ, ಅದಾದ್ಮೇಲೆ ನೋಡ್ಲಿ, ರಿಪೀಟ್ ನೋಡ್ಲಿ. ಬಟ್ ಇದು ಬೆಳ್ಳಿ ತೆರೆನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು, ಅದನ್ನ ಮಿಸ್ ಮಾಡ್ಕೋಬಾರದು. ಕ್ಲೈಮ್ಯಾಕ್ಸ್ ಅಂದ್ರೆ ಮೋಸ್ಟ್, ಆ ಸೂಪರ್ ಸ್ಟಾರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಎಫರ್ಟು ನನಗಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಎಂಟ್ರಿ ಬಂದಾಗ ಮೈ ರೋಮಾಂಚನ ಆಗುತ್ತೆ. ಬಹುಶಃ ನಾನು ಅವ್ರನ್ನ ತುಂಬಾ ವರ್ಷಗಳಾಗಿತ್ತು ಆತರ ನೋಡಿ. ಅವ್ರು ನೋಡೋದೇ ಒಂದು ಸೆಲೆಬ್ರೇಷನ್ ನಮ್ಗೆ. ನಮ್ಮ ಸೂಪರ್ ಸ್ಟಾರ್ ಅಲ್ವಾ ಅವರು, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಆ ಸೆಲೆಬ್ರೇಷನ್ ಇದೆಯಲ್ಲ, ಅದು ಜನ ಅಲ್ಲ, ನಾವು ವಿಜುವಲ್ ಆಗ್ತಾ ಇದ್ವಿ ಅವ್ರ ಎಂಟ್ರಿ ಕೊಟ್ಟಾಗ. ಆ ಒಂದು ಖುಷಿ, ಆ ಒಂದು ಸೌಭಾಗ್ಯನ ಅವ್ರು ನಮಗೆ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ರನ್ನೂ ಒಗ್ಗೂಡಿಸಿ ಇಷ್ಟು ದೊಡ್ಡ ಬಜೆಟಿನ ಸಿನಿಮಾನ ಇಷ್ಟು ದೊಡ್ಡ ಹಣ ಹಾಕಿ ನಮ್ಮ ನಿರ್ಮಾಪಕರು ನಿರ್ಮಿಸಿದ್ದಾರೆ. ಮುನೇಗೌಡರು ಅವ್ರ ಬ್ಯಾನರ್ ಅಲ್ಲಿ 10 ಸಿನಿಮಾಗಳು ಬರಲಿ. ನಾನು ಒಬ್ಬನಿಗೆ ಅಲ್ಲ, 10 ಜನ ಹೀರೋಗಳಿಗೆ ಸಿನಿಮಾ ಮಾಡ್ಲಿ, ಅವ್ರು 10 ಜನ ಡೈರೆಕ್ಟರ್ಗಳಿಗೆ ಸಿನಿಮಾ ಮಾಡ್ಲಿ. ಹಿಂಗೆ ಕನ್ನಡ ಇಂಡಸ್ಟ್ರಿ ಬೆಳೆಸಿ ನೀವೆಲ್ಲರೂ ಬನ್ನಿ ಥಿಯೇಟರ್ ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಸರ್, ಒಂದೇ ಒಂದು ಲಾಸ್ಟ್, ರಚಿತಾ ಮೇಡಮ್ ನ ತುಂಬಾ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ. ಡಿಂಪಲ್ ಕ್ವೀನ್ ಇವತ್ತು ಬರ್ತಾರೆ ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು, ಯಾಕೆ ಬಂದಿಲ್ಲ? ಮಾಡಿದಂತ ಸಿನಿಮಾಗಳು ಜನಕ್ಕೆ ಮೆಚ್ಚಬೇಕು, ಜನ ತುಂಬಾ ಖುಷಿ ಪಡ್ಬೇಕು ಅನ್ನೋದು ನನ್ನ ಆಸೆ. ಆ ಆಸೆ ಇವತ್ತು ಜನಗಳ ಮಧ್ಯೆ ನಾನು ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ಪಟ್ಟಂತ ಸುಖ, ಇದೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ.
ನಮ್ಮ ಸಿನಿಮಾದಲ್ಲಿ ಮಾಡಿದಂಥ ನಮ್ಮ ಹೀರೋ ಆಗಿರಲಿ ಹೀರೋಯಿನ್ ಆಗಿರಲಿ ಮತ್ತೆ ನಮ್ಮ ಬೆಣ್ಣೆ ಮಟನ್ ಇವರು ಮತ್ತೆ ನಮ್ಮ ನಿರ್ದೇಶಕರು ತುಂಬಾ ಈ ಒಂದ್ ತಿಂಗಳಂತೂ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಆಮೇಲೆ ಸೆಂಟ್ರಲ್ ಪಾಪ ಬಿಪಿನೂ ಬಂದ್ಬಿಟ್ಟಿತ್ತು ಅವ್ರಿಗೆ. ಆ ತರ ಆಗ್ಬಿಟ್ಟಿದೆ. ಅಷ್ಟು ಕಷ್ಟಪಟ್ಟು ಮಾಡಿದಂತ ಸಿನಿಮಾ ಇವತ್ತು ಎಲ್ಲ ಜನ ನೋಡಿ ಹರ್ಸಿದ್ದಾರೆ. ಅದಕ್ಕೆ ನಮ್ಗೆ ಭಾರಿ ಖುಷಿ ಆಗಿದೆ. ನಮ್ಮ ರವಿ ಸರ್ ಆಗಿರ್ಬೋದು, ಚಿಕ್ಕಂದಿನಿಂದ ಅವರು ಸಿನಿಮಾ ನೋಡ್ಕೊಂಡು ಹಾಡುಗಳು ಕೇಳ್ಕೊಂಡು ಅವ್ರು ಬಂದು ಒಂದೂವರೆ ಮೇಲೆ ನಾ ಮಾತಾಡ್ತೀನಿ, ಒಂದೂವರೆ ಮೇಲೆ ಮಾತಾಡ್ತೀನಿ ಅಂತ ಈಗಲಾದ್ರು ಮಾತಾಡ್ತೀರಾ ಸರ್? ಮಾತಾಡ್ಬೋದಾ? ಸಿನಿಮಾ ಕೊಟ್ಟಿದ್ದೀನ? ಎಸ್ ಸರ್ ಕೊಟ್ಟಿದ್ದೀರಾ. ಸಿನಿಮಾ ಚೆನ್ನಾಗಿದೆ. ಯಾವುದೇ ನಾನು ಅಂದ್ರೆ ಒಬ್ಬ ನಿರ್ದೇಶಕನಾಗಿ ಸಿನಿಮಾ ಮಾತಾಡಿದ್ರೆ ತುಂಬಾ ವ್ಯಾಲ್ಯೂ ಇರುತ್ತೆ. ಸಿನಿಮಾ ಅದಕ್ಕೆ ಒಂದು ವ್ಯಾಲ್ಯೂ ತಂದ್ಕೊಡುತ್ತೆ. ಸೊ ಅದು ವರ್ಕು ನೀವೆಲ್ಲ ನೋಡಿ ಬಂದು ತುಂಬಾ ಜನ ಹೇಳಿದ್ರು. ಯಾವಾಗ್ಲೂ ಹೇಳ್ತೀನಿ ಕೇಳಿ, ಒಂದು ಸೀಕ್ವೆಲ್ ಸಿನಿಮಾ ಮಾಡ್ಬೇಕಾದ್ರೆ ಕಮರ್ಷಿಯಲ್ ದುಡ್ಡು ಮಾಡ್ಬಿಡುತ್ತೆ. ಟಿವಿ ರೇಟ್ಸ್, ಡಬ್ಬಿಂಗ್ ರೇಟ್ಸ್, ಓಪನಿಂಗ್ ಕಲೆಕ್ಷನ್ ತಗೋತಾರೆ. ಬಟ್ 1 ಗಿಂತ 2 ಅನ್ನೋದ ಕೇಳೋದಿದೆಯಲ್ಲ, ಅದು ಬಹಳ ಕಷ್ಟ, ತುಂಬಾ ರೇರ್. ನಾನು ತುಂಬಾ ಜನ ಪಾರ್ಟ್ 1 ಗಿಂತ ಪಾರ್ಟ್ ತುಂಬಾ ಚೆನ್ನಾಗಿದೆ ಅಂದಾಗ ನನಗೆ ಬಹಳ ಖುಷಿ ಆಯ್ತು. ಈ ಕಲೆಕ್ಷನ್ ವೈಸ್ ನಾನು ಮಂಡ್ಯ ಹೌಸ್ಫುಲ್ ಆಯ್ತು, ದಾವಣಗೆರೆ ಹೌಸ್ಫುಲ್ ಆಯ್ತು, ಹುಬ್ಳಿ ಹೌಸ್ಫುಲ್ ಆಯ್ತು, ಹೊಸಕೋಟೆ ಹೌಸ್ಫುಲ್ ಆಗಿದೆ. ಈ 6-7 ಕಡೆ ಹೌಸ್ಫುಲ್ ಆಗಿದೆ ಮ್ಯಾಟ್ನಿ ಶೋ. ಇವತ್ತು ಯಾವುದೇ ರೀತಿ ಹಾಲಿಡೇಸ್ ಇಲ್ಲ. 4-5 ಆರೆಂಜ್ ಬಿದ್ದಿದೆ. ನಾವು ಯಾವುದೇ ರೀತಿ ಯಾರೋ ಮೆಚ್ಚೋಕ್ಕೋಸ್ಕರ ಅರೇಂಜ್ಗಳು ಮಾಡ್ಕೊಳ್ಳೋದಾಗ್ಲಿ, ಅಥವಾ ನಾವು ಯಾವುದೇ ರೀತಿ ಟ್ರಿಕ್ಸ್ಗಳು ಮಾಡಕ್ ಹೋಗ್ತಾ ಇಲ್ಲ. ಆರ್ಗ್ಯಾನಿಕ್ ನೋಡಿ, ನಾನು ಟ್ರೈಲರು ಬಿಡಕ್ ಹೋಗ್ಲಿಲ್ಲ ಈ ಸಿನಿಮಾಗೆ. ಯಾಕೆಂದ್ರೆ ಸಾಂಗ್ ನಾನು ಪ್ರಮೋಟ್ ಮಾಡ್ಕೋತಾ ಕೆಲವೊಂದು ಸೀಕ್ರೆಟ್ಗಳು ಮೇಂಟೈನ್ ಮಾಡಬೇಕಾಗಿತ್ತು ಸಿನಿಮಾದಲ್ಲಿ. ಅದನ್ನ ಅಲ್ಲಿ ನೋಡಿದ್ರೆ ವಾವ್ ಅನ್ಸುತ್ತೆ, ಆ ಟ್ರೈಲರ್ ನೋಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆಲ್ಲ ನನಗೆ ಹೀರೋ ಮತ್ತು ನಮ್ಮ ಪ್ರೊಡ್ಯೂಸರ್ ಬಹಳ ಸಾಥ್ ಕೊಟ್ಟರು. ಆ್ಯಂಡ್ ಒಬ್ಬೊಬ್ಬರಿಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ನನ್ನ ಮಟನ್ ಆ್ಯಂಡ್ ಬೆಣ್ಣೆ, ವೆಜ್ ಆ್ಯಂಡ್ ನಾನ್ ವೆಜ್, ಆ ಕಾಂಬಿನೇಷನ್ನೇ ನನಗೆ ನನ್ನ ಊರಲ್ಲಿ ನೋಡಿದಂಥ ಕ್ಯಾರೆಕ್ಟರ್ಗಳು. ಅವರು ಅವತ್ತು ಜೀವಿಸಿದ್ದಾರೆ, ಇವತ್ತು ಜೀವಿಸಿದ್ದಾರೆ. ಅವರು ಏನರಪ್ಪ ನಟರವರು ಅಂದರೆ ನಾವು ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಕಾಮಿಡಿ ಯಾವತ್ತೂ ಅಷ್ಟೇ, ಯಾವುದೇ ಡೈರೆಕ್ಟರ್ ಕೈ ತೆಗಿಯೋಕ್ಕಾಗಲ್ಲ. ಅದು ಆಗಬೇಕು, ಅದು ಆ್ಯಕ್ಟಿಂಗಲ್ಲಿ ಆಗಬೇಕು. ಅಷ್ಟು ಚೆನ್ನಾಗಿ ಅವರು ಪ್ರತಿಭಾನ್ವಿತ ಅನ್ನೋದಕ್ಕಿಂತ ದೊಡ್ಡ ಮಟ್ಟಕ್ಕೆ ಒಂದು ಪದ ಬಳಸ್ಬಿಟ್ಟು ಸೂಪರಾಗಿ ಮಾಡಿದ್ದಾರೆ. ಜೀವ ತುಂಬಿದ್ದಾರೆ ನನ್ನ ಗೆಳೆಯರು. ರವಿಶಂಕರ್ ಸರ್ ಆಗ್ಬೋದು, ವಾವ್, ಡಾರ್ಕ್ ಕಾಮಿಡಿ ಅಂತ. ಫಸ್ಟ್ ಹಾಫ್ ನೋಡಿ, ನಿಮ್ಗೆಲ್ಲ ಕ್ರಿಯೇಟಿವ್ ಕಾಮಿಡಿ. ಸೆಕೆಂಡ್ ಹಾಫ್ ಎಲ್ಲ ರವಿ ಸರ್ ಎತ್ಕೊಂಡು ಹೋಗ್ತಾರೆ, ರವಿಚಂದ್ರ ಸರಿ, ರವಿಶಂಕರ್ ಡಾರ್ಕ್ ಕಾಮಿಡಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ನೋಡಿ ಇವರು ಅಷ್ಟೇ, ಎಷ್ಟೇ ಬಂದ್ರು ಹಳ್ಳಿಲಿ ಯಾರೊಬ್ಬ ರೈತ ಈ ಥರ ಇರ್ತಾನೆ, ಅವನಿಗೆ ಒಂದು ಹೋರಾಟ ಮಾಡ್ತಾನೆ, ಅವ್ನ ಮನೆ ಉಳಿಸ್ಕೊಳ್ಳೋಕ್ಕೋಸ್ಕರ, ರೋಡ್ಗೋಸ್ಕರ ಬರಬಾರ್ದು, ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಇನ್ನು ನಮ್ಮ ಸ್ಪೆಷಲ್ ಅಪಿಯರೆನ್ಸ್ ಬನ್ನಿ ಇಲ್ಲ, ಈ ಸಾಂಗ್ಸ್ ನಾನು ಕೇಳಿದಾಗ ಯಾವುದೋ ಬೇರೆ ಸಾಂಗ್ ಕಾಂಟ್ರವರ್ಸಿ ನಡೀತಾ ಇತ್ತು. ಅವಾಗ ಯಾರು ಒಪ್ಕೊಳ್ಳೋಕೆ ರೆಡಿ ಆಗ್ತಾ ಇಲ್ಲ ಸ್ಪೆಷಲ್ ಸಾಂಗ್ ಮಾಡೋಕ್ಕೆ. ಸೊ ಅವಾಗ ನಾನು ಅಪ್ರೋಚ್ ಮಾಡಿದೆ. ಸಾಂಗ್ ಕೇಳಿದ ತಕ್ಷಣ ಪ್ರಜ್ಞೆ ಅವ್ರು ಒಪ್ಕೊಂಡು ಅದಕ್ಕೆ ಎಷ್ಟು ದಿನ ಬಾಡಿ ಟೋನ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಟ್ಟರು. ಅವ್ರು ಅಷ್ಟು ಫುಡ್ಡಿ ಅದನ್ನ ತ್ಯಾಗ ಮಾಡಿಕೊಂಡು ನಾನು ತರ್ತೀನಿ ಮಹೇಶ್ ಅವರೇ ನನ್ನ ಸ್ಕ್ರೀನ್ ಮೇಲೆ ಅಂತೇಳಿ ಅವ್ರು ಡೆಡಿಕೇಟ್ ಮಾಡಿದ್ರು. ಆ ಮಿಲ್ಕಿ ಬ್ಯೂಟಿ ಆ ಟ್ಯಾಗ್ ಲೈನು ನಮ್ಮ ಇನ್ನೂ ಕನ್ನಡ ಇಂಡಸ್ಟ್ರಿಗೆ ಯಾರಿಗೂ ಹೋಗಿರಲಿಲ್ಲ. ಇವತ್ತು ಅವ್ರಿಗೆ ಆ ಟ್ಯಾಗ್ ಆಗಿದೆ. ಮಿಲ್ಕಿ ಬ್ಯೂಟಿ ಅನ್ನೋ ಲೇಬಲ್ ಪ್ರಜ್ಞೆ ಅವ್ರಿಗೆ ತಲುಪಿದೆ. ಆ್ಯಂಡ್ ನನ್ನ ಮನೆ ಸರ್ ಕೂಡ ಸರ್ ಹೇಳ್ಬೋದು, ಪಾರ್ಟ್ 1 ಗಿಂತ ಪಾರ್ಟ್ 2 ಮಾಡಬೇಕು, ನಾನು ಮೇಕಿಂಗ್ ನಾನು ತರಬೇಕು, ನಾನು ಕ್ಯಾಸ್ಟಿಂಗ್ ತರಬೇಕು, ಆ ಚಾಲೆಂಜ್ ತರಬೇಕು ಅಂತ ಹೇಳಿದಾಗ 1ಕ್ಕೆ 2 ಪಟ್ಟು ಖರ್ಚಾಗಿದೆ. ಡೈರೆಕ್ಟ್ರೆ ನಾನು ಮಾಡ್ತೀನಿ ಅಂತ ಬಂದರು. ಎಷ್ಟೋ ಜನ ನಿರ್ಮಾಪಕರು 8 ವರ್ಷ ಇದ್ರು, 611 ದಿನ ಇವತ್ತು ನಾನು ಸಿನಿಮಾ ಸ್ಟಾರ್ಟ್ ಮಾಡಿದೆ. ಇಷ್ಟು ಜನ ನನ್ನ ನಿರ್ಮಾಪಕರು ನಾನು ಸಾಥ್ ಕೊಟ್ಟು ನಮಗೆಲ್ಲ ಅನ್ನ ಹಾಕಿದ್ದಾರೆ. ಇವತ್ತು ಜನ ತಗೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ದೀಪು ಆಗ್ಬೋದು, ಇವರು ಮೊದಲ ಸಿನಿಮಾದಲ್ಲ ನಾವಿಬ್ರು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಲಾಂಚ್ ಆಗಿದ್ದು ಸೋಬರಾಜಡ ಅಂತ ರೆಡ್ಡಿ ಸೋಮ ಪ್ರೊಡ್ಯೂಸರ್ ಮಗ. ಅವರು ಬಾಬಾ ಅಂತ ಸಿನಿಮಾದಲ್ಲಿ ಇವರು ಹೀರೋಯಿನ್ ಪ್ರಜ್ಞಾ ಅವರು, ಅವ್ರು ಲಾಂಚ್ ಆಯ್ತು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಲಾಂಚ್ ಆಯ್ತೀನಿ. ಇವಾಗ 3 ಜನ ಒಂದೇ ಫ್ರೇಮ್ ಅಲ್ಲಿ ಇದ್ದೀವಿ. 20 ವರ್ಷ ಆದ್ರೂ ಜೊತೆ ನಾವು ಇಂಟ್ರೆಸ್ಟ್ ಇದ್ದೀವಿ, ಅದೇ ಖುಷಿ ಆಗುತ್ತೆ. ಆ್ಯಂಡ್ ನಯನ್ ಆಗ್ಬೋದು, ಅರ್ಚನಾ ಆಗ್ಬೋದು, ಇಪಿಗಳು ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಗ್ಬೋದು, ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೀರೋ ಸತೀಶ್ ಸರ್ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ. ಅದು 2:30-3 ಗಂಟೆ ನಾನು ಕಟೌಟ್ ಕರೆಸ್ಕೊಂಡು ನಂದೇನೋ ಉಚಿತನಗಳು ಕಮರ್ಷಿಯಲ್ ಸಿನಿಮಾ ಅಂದ್ರೆ ಹಿಂಗೆ ಓಪನ್ ಆಗಬೇಕು ಅಂತ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿ ಸೀನಲ್ಲೂ ನಂಗೆ ಬಾಡಿ ಟೋನ್ ಆಗಬೇಕಾಯ್ತು. ಕ್ಲೈಮ್ಯಾಕ್ಸಲ್ಲೆಲ್ಲ ಅವರು ಫೈಟ್ ಮಾಡ್ಬೇಕಾದ್ರೆ ಗಟ್ಟಿತನ ಎದೆ ಚಪ್ಪಲಿ ಕಲ್ಲಿದೆ, ವರ್ಕೌಟ್ ಆಗ್ಬೋದು, ಆ ಭಾಷೆ ಆಗ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ರು. ರಚಿತಾರಾಮ್ ಮೇಡಮ್ ಬಗ್ಗೆ ಹೇಳಂಗೆ ಇಲ್ಲ. ಅವ್ರಿಗೆ ಮಂಡ್ಯ ಭಾಷೆ ಅಂದರೆ ಬಹಳ ದೊಡ್ಡ ಅಭಿಮಾನ. ಯಾವಾಗಲೂ ಅಯೋಗ್ಯವನ್ನು ಒಪ್ಕೊಳ್ಳಬೇಕಾದ್ರೆ ಫಸ್ಟ್ ಇದೇ ಕಾರಣ, ಮಂಡ್ಯ ಭಾಷೆ ನಾನು ಮಾತಾಡ್ಬೇಕು ಅಂತ. ನಾನೇ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಮೊದಲ ಅವ್ರು ಡಬ್ಬಿಂಗ್ ಮಾಡಿದ ಸಿನಿಮಾ ಅಯೋಗ್ಯ. ಇವತ್ತು ಅಷ್ಟೇ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ನಾನು ಹೊರಗಡೆ ಔಟ್ಸೈಡ್ ಇದ್ದೆ, ಅಂದ್ರೆ ನಾನು ಟೆಕ್ನಿಕಲ್ ವರ್ಕ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಅಷ್ಟು ಚೆನ್ನಾಗಿ ಅವರು ಡಬ್ಬಿಂಗ್ ಮಾಡಿದ್ದಾರೆ, ಅಭಿನಯಿಸಿದ್ದಾರೆ. ಮಹೇಶ್ ಈ ಪಾತ್ರ ಹಿಂಗ್ ಬರುತ್ತೆ, ಪಾರ್ಟ್ 2 ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಇರುತ್ತೆ. ಆಲ್ರೆಡಿ ಮ್ಯಾರೇಜ್ ಆಗೋಗಿರ್ತಾರೆ, ಅಲ್ಲಿ ಸ್ಟಾರ್ಟ್ ಆಗಬೇಕು, ಹೆಂಗ್ ಮಾಡ್ತೀರಾ ಅನ್ನೋದು ಚಾಲೆಂಜ್ ಇರುತ್ತೆ. ಬಟ್ ಅವ್ರ ಅಭಿಮಾನಿಗಳಿಗೆ
ಲೇಡಿ ಸೂಪರ್ ಸ್ಟಾರ್ ಅಭಿಮಾನಿಗಳಿಗೆ ನಾನು ಏನು ತೃಪ್ತಿಪಡಿಸ್ಬೇಕು ತೋರಿಸಿದ್ದೀನಿ, ಅಭಿನಯ ಚತುರ ಅಭಿಮಾನಿಗಳಿಗೆ ಏನು ತೃಪ್ತಿಪಡಿಸಿದ್ದೀನಿ, ಹಾಗೆ ಜನಕ್ಕೆ ಏನು ಕೊಡಬೇಕು ಬಿಗ್ ರೂಟನ್ನೇ ಹಾಕಿದ್ದೀನಿ. ಬನ್ನಿ ಎಂಜಾಯ್ ಮಾಡಿ ಮೇಡಮ್ ಹೇಳುವಂಗೆ. ನೀವುಗಳು ಅಷ್ಟೇ ನಾನು ಕೇಳ್ಕೊಳ್ಳೋದು, ಈ ಕ್ಷಣದಿಂದ ನೀವುಗಳು ಜನಗಳ ಮಧ್ಯೆ ಹೋಗಿ ಇಂಥ ಒಂದು ಮಣ್ಣಿನ ಸಿನಿಮಾ, ಒಂದು ಆರ್ಗ್ಯಾನಿಕ್ ಕಾಮಿಡಿ, ಒಂದು ಒಳ್ಳೆ ಸಿನಿಮಾ ಬಂದಿದೆ ಅನ್ನೋದನ್ನ ನೀವು ಆ ರಿಪೋರ್ಟ್ನ ತೆಗೆದುಹಾಕಿದ್ರೆ ನಾವು ಗೆಲ್ತೀವಿ. ನಾವು ಗೆದ್ದಾಗ ಆರ್ಟ್ರಿ ಖಂಡಿತ ಮಾಡ್ತೀನಿ. ರಾಗಿ ಬೈನ ಇನ್ನೊಂದು ರೂಪದಲ್ಲಿ ತರ್ತೀನಿ. ರವಿ ಸರ್ ಅಂಡ್ ನಮ್ಮ ಮತ್ತೆ MLA ಆಗುವಂತ ನಮ್ಮ ಸಿದ್ದೇಗೌಡರನ್ನ ಬೇರೆ ಐಡಿಯಾಗಳನ್ನ ಇಟ್ಕೊಂಡಿದ್ದೀನಿ. ಮತ್ತೆ ರಜನಿ ಅವ್ರು ಕಂಟಿನ್ಯೂ ಆಗ್ತಾರೆ, ಬೇರೆ ಒಂದು ಸ್ಪೆಷಲ್ ಅವ್ರಿಗೊಂದು ಪಾತ್ರ ಇದ್ದೇ ಇರುತ್ತೆ. ಇಲ್ಲೇ ಕಂಟಿನ್ಯೂ ಮಾಡಿದ್ರೆ ಇನ್ನು ನಮ್ಮಿಬ್ರು ಸೂಪರ್ ಸ್ಟಾರ್ ಗಳಿದ್ದಾರೆ ಗೆಳೆಯರು. ಏನು ಮಾತಾಡಂಗಿಲ್ಲ So, ಎಲ್ರು ನಾವು ನಿನ್ನೆ ಚೇಂಜ್ ಮಾಡ್ಬಿಡ್ತೀವಿ. ನನ್ ಗೆಳೆಯರು ಇರ್ತಾರೆ, ನನ್ನೇ ಚೇಂಜ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಪಾರ್ಟ್ 4 ಬರ್ತೀನಿ ಹಂಗಾರೆ. And ಮುಖ್ಯವಾಗಿ ಪ್ರಭಾ ಅಂತ ಒಂದು ಕ್ಯಾರೆಕ್ಟರ್ ಮಾಡೋರು. ಈ ಪಾತ್ರಕ್ಕೆ ಹೆಸರೇ ಇಲ್ಲ, ಬಟ್ ಬರೋ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿದೆ. ಅಂಡ್ ಅವರು ಬಿಗ್ ಬಾಸ್ ಗೆ ಬಂದಂತರು, ಆಮೇಲೆ ತುಂಬಾ ನಾಟಿ ಕಲಾವಿದರು, ಇವರೆಲ್ಲ ಆಗ್ಲಿ, ಇವ್ರನ್ನ ಹೆಚ್ಚೆಚ್ಚು ಅವಕಾಶ ಕೊಡಬೇಕು. ಹೆಚ್ಚೆಚ್ಚು ಸಿನಿಮಾಗಳನ್ನ ಕೇಳ್ಕೊತೀನಿ. ಕಾಮಿಡಿ ಪಾತ್ರನ ಸೇರಿಸಿ ನಾವು ಅದು ಯಜಮಾನ ಆಗ್ಬೋದು. ಯಜಮಾನಕ್ಕಿಂತ ದೊಡ್ಡ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ್ ಯಜಮಾನಕ್ಕಿಂತ ದೊಡ್ಡ ಸಿನಿಮಾ ಯಾವ್ದಿದೆಯಾ ಇಂಡಸ್ಟ್ರಿಯಲ್ಲಿ, ಅದು 1 ವರ್ಷ ಓಡಿದಂತ ಸಿನಿಮಾದಲ್ಲೇ ಒಂದು ಕಾಮಿಡಿ ಟ್ರ್ಯಾಕ್ ಸಪ್ರೇಟ್ ಆಗಿತ್ತು. ಸೊ ನಾನು ಅದನ್ನ ಫಾಲೋ ಮಾಡಿದವನು. ಇವತ್ತು ಜನ ಎಂಟರ್ಟೈನ್ಮೆಂಟ್ ಇಷ್ಟಪಡ್ತಾರೆ. ದೀಪಾವಳಿ ಎಲ್ಲರೂ ಒಳ್ಳೆಯದಾಗಲಿ. ಅಂಡ್ ಸರ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ಆರ್ಡರ್ ಮಾಡಿದ್ಕೆ. ನಿಮ್ಮೆಲ್ಲ ಜನಕ್ಕೆ ಹಾಕಿದೀನಿ, ಜನ ಗೆಲ್ಸ್ಬೇಕು. ನೀವುಗಳು ಜನ ಮಧ್ಯೆ ರಿವ್ಯೂ ತೆಗೆದು ಹಾಕಿ, ಜನ ಅದನ್ನ ಬಿಲೀವ್ ಮಾಡ್ತಾರೆ. ನಾವು ಮಾತಾಡೋದಕ್ಕಿಂತ ಅವ್ರು ಮಾತಾಡಲಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ ನಂದೊಂದು ಕ್ವಶನ್ ಇಲ್ಲ, ನಾನ್ ವೆಜ್ ಯಾವಾಗ ತಿಂತೀಯ? ನಾನ್ ವೆಜ್ ಸುಮಾರು ದಿನ ಆಗೈತೆ ಸಿನಿಮಾಗೋಸ್ಕರ ನಾನ್ ವೆಜ್ ಬಿಟ್ಟಿರೋದು. ಯಾವಾಗ ತಿಂತ ಹೇಳಿಗಳಿಯಾ? ನೀವು ಹೋಯ್ತಾ ತಿನ್ಕೊಂಡು ಹೋಗೋದೇನಾ? ಖಂಡಿತ ಇವತ್ತಿಂದ ನಾನ್ ವೆಜ್ ತಿಂತೀನಿ. ಸಿನಿಮಾಗೋಸ್ಕರ ನಾನ್ ವೆಜ್ ಬಿಟ್ಬಿಟ್ಟಿದೆ. ಸಿನಿಮಾ ಬರ್ಲಿ, ರಿಪೋರ್ಟ್ ಬಂದ್ಮೇಲೆ ಮಾತಾಡೋಣ. ಒಮ್ಮೆಲಿಂದ ನಾನ್ ವೆಜ್ ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಗೆಳೆಯ ಹೇಳುವಂಗೆ ಇವತ್ತಿಂದ ಊಟನ ಸ್ಟಾರ್ಟ್ ಮಾಡಿ. ಖಂಡಿತ. ಓ ಕಬಾಬ್ ಮಾಡಿದೆ. ಥ್ಯಾಂಕ್ ಯು. ನಾನು ಗೆಳೆಯರು ಮಾತಾಡ್ಲಿ. ಪ್ರಶ್ನೆ ಅವ್ರಿಗೆ ನಾವ ಮಾತಾಡೊಂದು ನಿಲ್ಸಿ ಅಂತ ಹೇಳಿಲ್ಲ. ಎಷ್ಟೊತ್ತು ನಾನು ನಿಂತ್ಕೊಂಡ್ರೆ ಕೈ ಹಿಡ್ಕೊಂಡು. ಸಿನಿಮಾ ತುಂಬಾ ಚೆನ್ನಾಗಿದೆ. ನಾವ್ ಹೇಳೋದಕ್ಕೆ ಅವರೇ ಹೇಳ್ತಾ ಇದಾರೆ, ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದಾರೆ. ನಿಜವಾಗ್ಲೂ ಹೇಳ್ತೀನಿ, ಡಬಲ್ ಧಮಾಕ. ಮಹೇಶ್ ಅಣ್ಣನ್ ಕಷ್ಟ, ನಮ್ಮ ಸತೀಶ್ ಅಣ್ಣನ್ ಕಷ್ಟ, ಮತ್ತೆ ಎಲ್ಲಾ ಕಲಾವಿದರು, ಮತ್ತೆ ನಮ್ಮ ಮುನೇಗೌಡರು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇವತ್ತು ಥಿಯೇಟರ್ ಅಲ್ಲಿ ಕೂತಾಗ ಬಹಳ ಎಲ್ರು ಪ್ರತಿಯೊಂದು ಸೀನ್ಗೂ ಇಷ್ಟಪಟ್ಟು ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ರೆ ನಮ್ಗೆ ಏನೋ ಒಂಥರ ಅಂದ್ರೆ ಗತವೈಭವ ಬಂದಂಗ ಆಗುತ್ತೆ. ಅಂದ್ರೆ ನಾವು ಮುಂಚೆ ಎಲ್ಲ ಬ್ಲಾಕ್ ಟಿಕೆಟ್ ಕೊಟ್ಟು ನೋಡ್ತಾ ಇದ್ವಿ ಸಿನಿಮಾಗಳು, ಆ ತರ ಒಂದು ಫೀಲ್ ಬಂತು. ದಯವಿಟ್ಟು ಸಿನಿಮಾ ನೋಡಿ, ಸೂಪರ್ ಆಗಿದೆ. ನಮ್ ಬೆಣ್ಣೆ ಮಟನ್ ಮಾತಾಡ್ತಾರೆ. ಕಾಪಿರೇಟ್ ಆಗ್ತಾರೆ ಬಚ್ಚೇಗೌಡ ಅಭಿಮಾನಿಗಳು. ಏನಕ್ಕೆ ನೀವು ಕಾಪಿರೇಟ್ ಹಾಕಿಸ್ಬೇಕಿರಲ್ಲ. ನಮ್ಮ ಅಣ್ಣದಿರು ಮಾತಾಡ್ತಾರೆ. ಮಾತಾಡಿ ಅಣ್ಣ. ಕೆಲಸ ಸಿಗ್ತದೆ, ನೂರಾರು ಜನರಿಗೆ ಕೆಲಸ ಸಿಕ್ಕರೆ ಸಾವಿರಾರು ಕುಟುಂಬ ಉಳಿತದೆ. ಯಾಕೆ ಅಂತಂದ್ರೆ ಇದೊಂದು ಉದ್ಯಮ. ಸೋಲಲ್ಲಿ ನಿಂತಿಲ್ಲ ಸಿನಿಮಾ, ಯಾವತ್ತು ಗೆಲುವಲ್ಲಿ ನಿಂತಿರೋದು. ಒಂದು ಒಳ್ಳೆ ಸಿನಿಮಾ ಸಿಕ್ಕಿದಾಗ ಯಾವತ್ತು ಕನ್ನಡದ ಮನಸ್ಸುಗಳು ಸೋಲ್ಸಿಲ್ಲ. ಸೊ ಈ ಗೆಲುವು ಎಲ್ಲ ಅವ್ರಿಗೆ ಅರ್ಪಣೆ. ಆಮೇಲೆ ನಾವು ಪಬ್ಲಿಸಿಟಿ ಶುರು ಮಾಡ್ದಾಗಿಂದಲೂ ಕೂಡ ನಮ್ಮ ನೆರಳಾಗಿ ನಿಂತಿರೋ ನಿಮ್ಗೆಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಮಾತು ಬರೋಕ್ ಸ್ವಲ್ಪ ಕಷ್ಟ ಆಗತ್ತೆ, ಯಾಕಂದ್ರೆ ಸ್ವಲ್ಪ ಎಮೋಷನ್ ಆಗಿದೆ, ಎಮೋಷನಲ್ ಆಗ್ತಿದೆ ಬಾಡಿ. ಹಿಂಸೆ ಅನ್ಸುತ್ತೆ, ಯಾಕಂದ್ರೆ ಸೋತು 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 ಒಂದು ಸಿನಿಮಾ ಗೆಲ್ಲಬೇಕು ಅಂತ ಅನ್ಸುತ್ತೆ. ಕನ್ನಡ ಇಂಡಸ್ಟ್ರಿ ಉಳಿಲೇಬೇಕು ಇವಾಗ. ಎಲ್ರು ಹೇಳ್ತಾರೆ ಏನ್ರ ICU ಹೋಗ್ಬಿಡ್ತೀವಿ ನಿಮ್ ಸಿನಿಮಾ ಅಂತ. ನೋಡೋಲ್ಲ ಅವರು. ICU ಇಲ್ಲಪ್ಪ, ICU ಅದು ಆಕ್ಚುಲಿ ನಾವು ನೋಡೋಂಗ್ ಮಾಡ್ತೀವಿ. ಸಿನಿಮಾ ಗೆಲ್ಸೋಂಗೆ ನೀವು ಮಾಡಿ ಅಂತ ಹೇಳ್ತೀನಿ. ಮಹೇಶ್ ಅವ್ರು ಹೇಳಿದ್ರು, ಬನ್ನಿ ಮಿಲ್ಕಿ ಬ್ಯೂಟಿ ಅವರೇ. ಇವರು ಮಿಲ್ಕಿ ಬ್ಯೂಟಿ, ನಾನು ಬ್ಲಾಕ್ ಬ್ಯೂಟಿ. ಸರ್ ಮತ್ತೆ ಅಂಗಡಿ ಹುಷಾರು ಸರ್. ವರ್ಣ ಭೇದ ಆಯ್ತದೆ, ನಡೆಯ ಕಡೆ ಬ್ಯೂಟಿ. ಆಮೇಲೆ ಹೋಗಪ್ಪ ಹಿಡಿತಾರೆ ತಗೋ. ಆಕ್ಚುಲಿ ಶಿವ ಅವ್ರು ತುಂಬಾ ಚೆನ್ನಾಗಿ ಮಾತಾಡೋದು. ಹಿರಿಯವರು ಹಿರಿಯವರು ಶಿವ ಅವರು ಇವ್ರು ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮ್ ಮಾತೇ ಬರಲ್ಲ ಅವಾಗ ಇವ್ರ ಮಾತನ್ನ ನೋಡಿದ್ರೆ ನೋಡಿ ಹೆಸರೇ ಆ ಕಡೆ ಆಗೋಯ್ತು. ಎನಿವೇಸ್ ಸುಮಾರು ವರ್ಷಗಳ ನಂತರ ನಾನು ಮಿಲ್ಕಿ ಬ್ಯೂಟಿ ಸಾಂಗ್ ನ ಮುಖಾಂತರ ತೆರೆ ಮೇಲೆ ಕಾಣಿಸ್ಕೋತಾ ಇದೀನಿ. ತುಂಬಾನೇ ಖುಷಿ ಆಯ್ತು. ಒಬ್ಬ ಆರ್ಟಿಸ್ಟ್ಗೆ ಅದು ಅವ್ರನ್ನ ತೆರೆ ಮೇಲೆ ನೋಡಿದಾಗ ಹೇಗ್ ಕಾಣಿಸ್ತೀನಿ ಅನ್ನೋ ಒಂದು ಕುತೂಹಲ ಇತ್ತು. ಸುಮಾರು ವರ್ಷಗಳ ನಂತರ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ತೆಗ್ಸಿದ್ದಾರೆ ನನ್ನ ಕೈಯಲ್ಲಿ. ಅಂಡ್ ಸಿನಿಮಾದ ಬಗ್ಗೆ ಹೇಳ್ಬೇಕಂತ ಅಂದ್ರೆ ನಂಗೆ ನಕ್ಕು 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 ತುಂಬಾ ವೆರಿ ವೆರಿ ಎಂಟರ್ಟೈನಿಂಗ್ ಮೂವಿ. ಔಟ್ ಅಂಡ್ ಔಟ್ ಕಾಮಿಡಿ ಕಮರ್ಷಿಯಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಎಲ್ಲರೂ
ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ಅಯೋಗ್ಯ 2 ಸಿನಿಮಾಕ್ಕೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಯಾವುದು ಓಕೆ. ನಾನು ಎಷ್ಟೊತ್ತಿಂದ ನೀವೆಲ್ಲರೂ ಅವ್ನ ಕೈಲಿ ಹಿಡ್ಕೊಂಡು ಇವ್ರಿಬ್ರು ಹಿಡ್ಕೊಂಡು ಪಾಪ ಚೇಂಜ್ ಮಾಡ್ಕೊಂಡು ನಾನು ಜಾಸ್ತಿ ಟೈಮ್ ತಗೊಳಲ್ಲ. ನಾನು ನಿಮ್ಮನ್ನ ಕೇಳ್ತಾ ಇದೀನಿ, ನಿಮ್ಗೆ ಹೆಂಗ್ ಅನ್ನಿಸ್ತು? ಅಲ್ಲ ಥೂ ನೀನ್ ಇಲ್ಲೇ ಬಿಟ್ಕೊಂಡು ಆನೆಸ್ಟ್ ಆಗಿ ಹೇಳಿ, ನಿಮ್ಗೆ ಹೆಂಗ್ ಅನ್ನಿಸ್ತು ಸರ್? ಎಲ್ರು ಕೇಳಿಸ್ಕೊಂತ ಇದ್ದೀರಾ. ನನ್ನ ಸೋಷಿಯಲ್ ಮೀಡಿಯಾ ಮಿತ್ರರು ಎಲ್ಲರೂ ಅವರೇ ಪ್ರೀತಿಯಿಂದ ಹೇಳ್ತಿದ್ದಾರೆ ಚೆನ್ನಾಗಿತ್ತು ಅಂತ. ಖಂಡಿತವಾಗ್ಲೂ ಚೆನ್ನಾಗಿದೆ. ಅಂದ್ರೆ ನಾನು 8 ವರ್ಷದಿಂದ ಹೀಗೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ಸಿನಿಮಾನ ಫಸ್ಟ್ ಶೋ ನೋಡಿದ್ದು ಅಯೋಗ್ಯನೇ. ಇಷ್ಟು ಅಂದ್ರೆ ನಾಯಕರುಗಳ ಜೊತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಕುತ್ಕೊಂಡು ನೋಡಿ. ಅದಾದ್ಮೇಲೆ ರಾಬರ್ಟ್ ಸಿನಿಮಾಗೆ ಬಂದ್ಬಿಟ್ಟು ನೋಡಿದ್ವಿ. ಈಗ ಅಯೋಗ್ಯ 2 ಮತ್ತೆ ನಾನು ನಿನ್ನೆ ಬರ್ದಾಕಿದೆ. ಆಕ್ಚುಲಿ ಇಷ್ಟು ಖುಷಿ ಆಗ್ತದೆ, ಎಷ್ಟು ಮನ್ಸಿಗೆ ಏನೋ ಒಂಥರ ಈ ಕಳೆದೋಗಿರೋ ಮಕ್ಳು ಸಿಗ್ತಾರಲ್ಲ ಹಂಗಾಗ್ಬಿಟ್ಟಿತ್ತು ನಮ್ಗೆ. ಕಳೆದೋಗಿರೋ ಮಕ್ಳು ಸಿಕ್ತಾಗ ತಂದೆ ತಾಯಿಗಳು ಖುಷಿ ಪಡ್ತಾರಲ್ಲ, ಆತರ ಕಳ್ಕೊಂಡಿದ್ದೀನ ಪಡ್ಕೊಂಡಿದೀವಿ ಅನ್ನೋಷ್ಟು ಖುಷಿ ಇವತ್ತು ಥಿಯೇಟರ್ ನೋಡಿದಾಗ. ಮೇಲ್ಗಡೆ ಕೂತಿದ್ವಿ, ಬಾಲ್ಕನಿಲಿ ನೋಡ್ತಾ ಇದ್ವಿ, ಆದ್ರೆ ಮತ್ತೆ ಯಾಕೋ ಅಲ್ಲೊಂದ್ ಸ್ವಲ್ಪ ಏನೋ ಅನಿಸ್ತಾ ಇರ್ಲಿಲ್ಲ, ಏನ್ ಸೌಂಡ್ ಸ್ವಲ್ಪ ಕರೆಕ್ಟ್ ಆಗಿಲ್ವಾ ಅಂತ. ಕೆಳಗಡೆ ಬಂದು ನೋಡಿದ್ರೆ ಅಲ್ಲಿ ಸೌಂಡ್ ಆಗಿರ್ಬೋದು, ಜನಗಳ ರಿಯಾಕ್ಷನ್ ಆಗಿರ್ಬೋದು, ಎಕ್ಸಲೆಂಟ್ ಆಗಿತ್ತು. ಸೊ ಇಂಥ ಒಂದು ಸಿನಿಮಾ ಅಯೋಗ್ಯ 2 ಆಗಕ್ಕೆ ಕಾರಣ ನಮ್ಮ ನಿರ್ದೇಶಕ ಮಹೇಶ್, ನಿರ್ಮಾಪಕರು ಮುನೇಗೌಡರು, ನಮ್ಮ ನೀನಾಸಂ ಸತೀಶ್ ಸರ್, ಎಲ್ಲಾ ಕಲಾವಿದರು. ಮತ್ತೆ ತುಂಬಾ ಜನ ಹೇಳ್ತಿದ್ದೇನಂದ್ರೆ ತುಂಬಾ ನ್ಯಾಚುರಲ್ ಆಗಿದೆ ಸಿನಿಮಾ ಅಂತ. ಈಗ ಬಯಸ್ತಿರೋದು ಅದನ್ನೇ ಎಲ್ರು. ಏನ್ ನ್ಯಾಚುರಲ್ ಆಗಿ ಹೊರಗಡೆ ನೋಡ್ತೀವಿ ಆತರ ಸಿನಿಮಾದಲ್ಲಿ ನಮ್ಗೇನೋ ಹೊಸ್ದಾಗಿ ಒಗ್ಗರಣೆ ಹಾಕ್ಬಿಟ್ಟು ಏನ್ ಕೊಡೋದು ಬೇಡ, ಹೊಸ್ದಾಗ ಏನ್ ಕೊಡ್ಬೇಕು ಅದ್ ಕೊಟ್ಬಿಟ್ಟು ತಿನ್ಕಂತೀವಿ ಅನ್ನೋ ತರಕ್ಕೆ ಅಷ್ಟು ಹಸುವಾಗಿರೋರಿಗೆ ಮೃಷ್ಟಾನ್ನ ಭೋಜನ ಸಿಗುವಂತ ಸಿನಿಮಾ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಿ ಅಂತ ಕೇಳ್ಕೊಂತ ಇದೀನಿ. ಥ್ಯಾಂಕ್ ಯು, ಲವ್ ಯು ಆಲ್.